ಸದ್ಗುರು, ತಮ್ಮ ಪ್ರಕಾರ ಸಂತೋಷ ಅಂದ್ರೆ ಏನು? ಏನಿದೆ ಅದನ್ನು ಒಪ್ಕೊಳ್ತೀವಲ್ಲ, ಅದೇ ಸಂತೋಷ. ನೋಡಿ, ಇಲ್ಲೇ ನನಗೆ ಕನ್ಫ್ಯೂಷನ್ ಶುರುವಾಗೋದು. ಒಂದು ಕಡೆ ಏನಿದೆ ಅದನ್ನು ಒಪ್ಕೊಳ್ಳೋದೇ ಸಂತೋಷ, ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಇನ್ನೊಂದು ಕಡೆ ಗುರಿನ ದೊಡ್ಡದಾಗಿಟ್ಕೋ, ದೊಡ್ಡ ಶಿಖರಕ್ಕೇರು, ಯಶಸ್ಸಿನ ತುದಿ ತಲುಪು. ಎರಡನ್ನೂ ಒಂದೇ ಮಗುಗೆ ಹೇಳ್ಕೊಟ್ರೆ ಆ ಮಗು ಪಾಡೇನು ಅಂತ. ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನಮಗೂ ದೊಡ್ಡ ಗುರಿ ಇದೆ. ನಾವು ತುಂಬ ಸರಿ ಹೇಳ್ತೀವಿ. ಉದಾಹರಣೆಗೆ ನಾವು 120 ವರ್ಷ ಬದುಕ್ತೀವಿ ಈ ದೇಹದಲ್ಲಿ. ಅಂದ್ರೆ ಇದು ತಮಗೆ ಗೊತ್ತು. ಹಾಗಂತ ಈ ಕ್ಷಣಕ್ಕೆ ಯಮ ಬಂದು ಕರೆದ, ಕಾಲ ಬಂದು ಕರೀತು, ಸಾಕಪ್ಪ ನೀನಿರೋದು, ಬಾ ಅಂತ ಹೇಳ್ತು. 120 ವರ್ಷ ಬದುಕ್ತೀನಿ ಅನ್ನೋ ಏನು ಸಂತೋಷದಲ್ಲಿ ಇದ್ದೀನೋ, ಈಗ ಬಂದು ಕರೆದ್ರು ಅಷ್ಟೇ ಸಂತೋಷದಿಂದ ಈ ದೇಹವನ್ನು ಈ ಕ್ಷಣಕ್ಕೂ ಬಿಡ್ತೀನಿ ನಾನು ಅಂತ. ಹಾಗೆ ನೀವೇನು ಜೀವನದಲ್ಲಿ ದೊಡ್ಡ ಗುರಿ ಇಟ್ಕೊಳ್ತೀರಿ ತಪ್ಪಲ್ಲ, ತುಂಬ ದೊಡ್ಡ ಗುರಿಗಳನ್ನು ಇಟ್ಕೊಳ್ಳಿ. ಆದರೆ ಈಗೇನಿದೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ಅಂದರೆ ಲಿವ್ ಇನ್ ಪ್ರೆಸೆಂಟ್ ಅಂತ. ಲಿವಿಂಗ್ ಪ್ರೆಸೆಂಟ್. ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಹೋದಾಗ ಸಂತೋಷದಿಂದ ಇರ್ತೀರಿ. ನಿಮಗೆ ಎರಡನೇದು ಗೊತ್ತಿರಲಿ, ನಿಮಗೆ ದೊಡ್ಡ ಗುರಿನೇ ಇಲ್ಲದೆ ಇದ್ದರೆ ಒಂದು ಹಂತಕ್ಕೆ ಅನಿಸ್ತದೆ, ಯಾಕೆ ಬದುಕಬೇಕು ನಾನು ಅಂತ. ಬಟ್ ಮುಗ್ಧ ತುಂಬ ಸಂತೋಷವಾಗಿರ್ತಾನಲ್ಲ, ದಡ್ಡ ಏನೂ ಗೊತ್ತಿರಲ್ಲ, ನೆಮ್ಮದಿಯಾಗಿರ್ತಾನಲ್ಲ. ಹಾಗಂತ ಎಲ್ಲರೂ ದಡ್ಡ್ರೆ ಆದರೂ ಕಷ್ಟ ಆಗಿಬಿಡ್ತದೆ. ಕೆಲವರಾದ್ರೂ ಬುದ್ಧಿವಂತರು ಇರಬೇಕು. ನೋಡಿ, ಜಿಜ್ಞಾಸೆ ಹೆಂಗಿರುತ್ತೆ ಅಂದರೆ, ಈಗ ಜ್ಞಾನ, ಸುಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಇವತ್ತಿನ ಯುವ ಜನಾಂಗ ಯಾವುದರಿಂದ ಜಾಸ್ತಿ ಹೋಗಬೇಕು? ನೋಡಿ, ಜ್ಞಾನ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥದಲ್ಲಿ ನೀವೇನು ತಂತ್ರಜ್ಞಾನ ಅಂತ ಕರಿತೀರಿ, ವಿಜ್ಞಾನ ಅಂತ ಏನು ಕರಿತೀರಿ, ಎಲ್ಲದರಲ್ಲೂ ಜ್ಞಾನ ಇದೆ. ನೀವು ಎಲ್ಲದರಲ್ಲೂ ಜ್ಞಾನನೇ ಇದೆಯಲ್ಲ, ಜ್ಞಾನದ ಹಿಂದೆ ಹೋಗಿ. ಬಟ್ ಏನಾಗ್ತದೆ, ಇವತ್ತು ತಂತ್ರಜ್ಞಾನದ ಹಿಂದೆ ಹೋದವರು ಅವರಿಗೆ ಯೋಚನಾ ಕ್ರಮ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಂದು ಸ್ವಂತ ಇಂಟೆಲಿಜೆನ್ಸ್ನ ಮಾರ್ಬಿಟ್ಟಿದ್ದಾರೆ, ಅಡಾಯಿಟ್ಬಿಟ್ಟಿದ್ದಾರೆ. ನೋಡಿ, ಕಾಲ ಕಾಲಕ್ಕೆ ಹೇಗೆ ಅಂದರೆ ಭಗವಂತ ಅಥವಾ ಈ ಪ್ರಕೃತಿಯ ಪರಿವರ್ತನೆ ಹೇಗೆ ಆಗ್ತದೆ ಅಂದರೆ, ಕಾಲಕ್ಕೆ ತಕ್ಕಂತೆ ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲವೂ ಅದಕ್ಕೆ ತಕ್ಕಂತೆ ಜೋಡಿಸ್ಕೊಳ್ತಾ ಹೋಗ್ತದೆ. ಹಿಂದೆ ಚಳಿಗಾಲ ಹೆಚ್ಚಿರ್ತಿತ್ತು, ನಿಮಗೆ ಉಣ್ಣೆ ಬಟ್ಟೆಗಳು ಅಷ್ಟು ಸಿಗ್ತಾ ಇರಲಿಲ್ಲ ಆ ಚಳಿಗೆ. ಇವತ್ತು ಏನು ಥರ್ಮಲ್ ಅಂತ ಸಿಗ್ತಾ ಇದೆಯಲ್ಲ, ಅದಕ್ಕೆ ತಕ್ಕಂತೆ ಸ್ಕಿನ್ ಅವತ್ತಿಗೆ ಅಡ್ಜಸ್ಟ್ ಆಗಿತ್ತು. ಇವತ್ತು ಹಿಮಾಲಯದಲ್ಲಿರುವಂಥ ಅವರ ಸ್ಕಿನ್ಗೂ ನಮ್ಮ ಸ್ಕಿನ್ಗೂ ವ್ಯತ್ಯಾಸ ಇದೆ. ನೀವು ಪ್ರಾಣಿಗಳೇ ನೋಡಿ, ಒಂದು ನಾಯಿ ನೋಡಿ, ಇಲ್ಲಿ ಯಾವ ನಾಯಿ ಇದೆಯೋ ಅಲ್ಲಿರೋ ನಾಯಿಗೂ ವ್ಯತ್ಯಾಸ ಇದೆ. ಆ ಪ್ರಕೃತಿಗೆ, ಆ ವಾತಾವರಣಕ್ಕೆ, ಆ ಬದಲಾವಣೆಗೆ ದೇಹ, ಮನಸ್ಸು, ಬುದ್ಧಿ ಪರಿವರ್ತನೆ ಆಗ್ತಾ ಹೋಗ್ತದೆ, ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗ್ತಾ ಹೋಗ್ತದೆ. ಆದರೆ ಇದೆಲ್ಲವನ್ನು ಮೀರಿ ನೀವು ಹೇಳಿದ ಒಂದು ಮಾತಲ್ಲಿ ಜೋಪಾನ ಇರಬೇಕು. ನಮ್ಮ ಜ್ಞಾನ ಏನಿದೆ, ವಿವೇಕ ಏನಿದೆ, ಅದನ್ನಂತೂ ಇನ್ನೊಂದು ಮಿಷಿನ್ ಕೈ ಕೆಳಗೆ ಕೊಡಬಾರ್ದು. ಕೊಟ್ಬಿಟ್ಟಿದಾರಲ್ಲ ಸದ್ಗುರು. ಹಾಗೆ ಕೊಟ್ಟಿದ್ರೆ ಏನಾಗ್ತದೆ, ಕ್ರಮೇಣ ನಮ್ಮ ಹಿಂದೆ ಯೋಗದಲ್ಲಿ ಹೇಳೋರು, ನಮಗೂ ಕಿವಿಯನ್ನು ತಿರುಗಿಸೋ ಶಕ್ತಿ ಇತ್ತಂತೆ ಹಿಂದೆ. ಆದರೆ ಅದನ್ನು ಬಳಸದೆ ಕಿವಿ ಇವತ್ತು ನಾವೇ ತಿರುಗಿಸಿದ್ರು ತಿರುಗಲ್ಲ, ಐಚ್ಛಿಕ ಸ್ನಾಯ ಹೋಗ್ಬಿಟ್ಟಿದೆ, ಹಂಗೆ ಆಗ್ಬಿಟ್ಟಿದೆ. ಅದೇ ರೀತಿ ನೀವು ನಿಮ್ಮ ವಿವೇಕವನ್ನ ಮಿಷಿನ್ ಕೈ ಕೊಟ್ಟಿದ್ರೆ ಖಂಡಿತವಾಗಿ 2-3 ತಲೆಮಾರುಗಳ ನಂತರ ಆ ಮಿಷಿನ್ಗಳೇ ನಮ್ಮನ್ನ ಆಳೋ ರೀತಿಯಾಗಿ ಆಗ್ತದೆ.